ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಯಾರು ಅಂತ ನಿಮಗೆ ಗೊತ್ತೇ ಇದೆಯಲ್ಲ, ನಿಮ್ಮ ಡೀಪ್ ಕ್ಲೀನ್ ವೀಣಾ. ನನಗೆ ಇವತ್ತು ಬೆಂಗಳೂರಿಂದ ಆಚೆ 45 ಕಿಲೋಮೀಟರ್ ಡಿಫ್ರೆನ್ಸಲ್ಲಿ ಅತ್ತಿಬೇಲಿ ಅನ್ನೋ ಊರಿಂದ ಡೀಪ್ ಕ್ಲೀನ್ ಆರ್ಡ್ರ್ ಬಂದಿತ್ತು. ಹಾಗೆಯೇ ಮೈಸೂರಲ್ಲಿ 2 ಕಡೆ ಇತ್ತು, ಒಂದು ಕಾರ್ ವಾಷಿಂಗು, ಇನ್ನೊಂದು ಡೀಪ್ ಕ್ಲೀನಿಂಗು, ನಿನ್ನೆ ಪೆಂಡಿಂಗ್ದು. ಅಲ್ಲಿಗೆ ಟೀಮ್ನ ರೆಡಿ ಮಾಡಿ ಕಳಿಸ್ಬಿಟ್ಟು ಹಾಗೆ ನಾನು ಬಂದೆ ಅತ್ತಿಬೇಲಿಗೆ. ಅಲ್ಲಿ ಯಾಕಂದರೆ ಆಲ್ಟಿಂಗು, ಅದಕ್ಕೋಸ್ಕರ ನಾನೇ ಬರೋಣ ಅಂತ ಬಂದೆ. ಹಾಗೆ ನಾನೇ ಬೇಕು ಅಂತ ಕೇಳಿದ್ರು, ಅದಕ್ಕೋಸ್ಕರ ನಾನೇ ಬಂದೆ. ಹಾಗೆ ಪಾಪ ಬಂದ ತಕ್ಷಣ ಕಾಫಿ ಎಲ್ಲ ಕೊಡಿದ್ವಿ. ಕಾಫಿ ಕೊಟ್ಟರು. ಕಾಫಿ ಅಂತೂ ತುಂಬಾ ಚೆನ್ನಾಗಿದ್ರು. ಪ್ರೀತಿ ಬೆರೆಸಿ ಕೊಟ್ಟಿದ್ರು ಅನಿಸುತ್ತೆ ಮೇಡಮ್, ಅದಕ್ಕೆ ತುಂಬ ಟೇಸ್ಟಾಗಿತ್ತು. ಹಾಗೆಯೇ ಒಂದು ಸ್ವಂತ ಅಕ್ಕನ ಥರನೇ ನೋಡಿಕೊಂಡ್ರು ಅಂತ ಹೇಳ್ಬೋದು. ಹಾಗೆಯೇ ಆಯ್ತು ಅಂತೇಳಿ ಕಾಫಿ ಎಲ್ಲ ಕುಡಿದ್ಬಿಟ್ಟು, ಇದೇನು ಹೋದ ತಕ್ಷಣ ಕಾಫಿ ಕೊಟ್ಟ ತಕ್ಷಣ ಅಕ್ಕನ ಥರ ಅನ್ನೋದು ಗೊತ್ತಾಗ್ಬಿಡ್ತಾ ಅಂದ್ಕೊಂಡ್ರೆ ಹಾಗೇನಿಲ್ಲ. ಅವ್ರು ನನಗೆ ಒಂದು 2-3 ತಿಂಗಳಿಂದನೇ ಬುಕ್ಕಿಂಗ್ ಮಾಡಿಕೊಂಡು, ಹಾಗೆಯೇ ನನಗೆ ಆನ್ಲೈನಲ್ಲಿ ಟಚೆಲ್ಲ ಇದ್ದರು. ಹಾಗಾಗಿ ಆಯಿತು ಅಂತೇಳಿ ವಾರ್ಡ್ರೋಬೆಲ್ಲ ಕ್ಲೀನ್ ಮಾಡಿಬಿಡೋಣ ಫಸ್ಟ್ ಅಂತ ಹೇಳ್ಬಿಟ್ಟು ಒಬ್ಬರು ಬಟ್ಟೆ ಫೋಲ್ಡ್ ಮಾಡಿಕೊಂಡು, ಒಬ್ಬರು ಹಾಗೆಯೇ ವಾರ್ಡ್ರೋಬೆಲ್ಲ ವಾಶ್ ಮಾಡಿ ಕ್ಲೀನ್ ಮಾಡ್ಕೊತಾಯಿದ್ವಿ ಅಂತೇಳಿ ಬೇಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಆಮೇಲೆ ಇನ್ನೊಂದು ಏನಂದರೆ, ನನಗೆ ತುಂಬಾ ಚೆನ್ನಾಗಿ ಬುಕ್ಕಿಂಗ್ ಆಗ್ತಿದೆ ಕೆಲಸಗಳು, ತುಂಬ ಖುಷಿ ಆಗ್ತಿದೆ. ಆದರೆ ಒಬ್ಬರಿಂದ ಒಬ್ಬರಿಗೆ ನಂಬರ್ನ ಶೇರ್ ಮಾಡ್ತಾಯಿದ್ದೀರಾ, ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ನೀವುಗಳೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ನಿಜವಾಗ್ಲೂ ಯಾವ ಜನ್ಮದ ನನಗೆ ಋಣನ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ, ತುಂಬ ಚೆನ್ನಾಗಿ ಪ್ರೀತಿ ತೋರಿಸ್ತಾ ಇದ್ದೀರಾ. ಇವತ್ತು ನನಗೆ ಎಲ್ಲ ಕಡೆನೂ ಒಂದು ಪ್ರಶ್ನೆ, ವೀಣಾ ನೀನು ಅಷ್ಟೊಂದು ದೂರ ಎಲ್ಲ ಹೋಗ್ತೀಯಲ್ಲ, ಮೈಸೂರಿಂದ 150 ಕಿಲೋಮೀಟ್ರ್ 200 ಕಿಲೋಮೀಟ್ರ್ ದೂರ ಎಲ್ಲ ಹೋಗ್ತಾ ಇದೆಯಲ್ಲ, ಯಾವ ನಂಬಿಕೆ ಮೇಲೆ ಒಂದು ಲೊಕೇಶನ್ ಕಳ್ಸಿದ ತಕ್ಷಣ ಒಂದು ಅಡ್ವಾನ್ಸ್ ಇಸ್ಕೊಳ್ಳಲ್ಲ, ಒಂದು ಏನು ವಿಚಾರಿಸಲ್ಲ, ಒಂದು ಮನೆ ವೀಡಿಯೋ ಕಾಲ್ ಮಾಡಿ ನೋಡಲ್ಲ, ಏನೂ ಇಲ್ದಂತೆ ಹೆಂಗೆ ಹೋಗ್ತೀಯ ಅಂತ ಕೇಳ್ತಿದ್ದೀರಲ್ವ ಎಲ್ಲರೂ. ಆದರೆ ನಾನು ಇವತ್ತು ಅದಕ್ಕೆ ಉತ್ತರ ಕೊಡ್ತೀನಿ. ನಾನು ಹೋಗ್ತಿರೋ ದಾರಿ ಒಳ್ಳೆಯದಿದೆ. ನಾನು ಹೊಟ್ಟೆಪಾಡಿಗೋಸ್ಕರ ಹೋಗ್ತಾಯಿದ್ದೀನಿ. ಹಾಗೆಯೇ ನನಗೆ ಕೆಲಸದ ಅವಶ್ಯಕತೆ ಇದೆ, ನನಗೆ ಒಳ್ಳೆ ರೀತಿಯಲ್ಲಿ ನನಗೆ ದುಡ್ಡಿನ ಅವಶ್ಯಕತೆ ಇದೆ ನನ್ನ ಜೀವನ ಮಾಡೋಕ್ಕೋಸ್ಕರ. ಹಾಗೆಯೇ ನನ್ನ ಥರ ಇರೋ ಹೆಣ್ಮಕ್ಳಿಗೆಲ್ಲರಿಗೂ ನಾನು ಸ್ಫೂರ್ತಿ ಆಗಬೇಕು ಅನ್ನೋದು ಒಂದು ಆಸೆ. ಹಾಗೆಯೇ ಸುತ್ತಮುತ್ತ ನನ್ನ ಅಕ್ಕಪಕ್ಕದಲ್ಲಿ ಯಾರು ಕಷ್ಟ ಅಂತಾರೋ ಅವ್ರಿಗೆಲ್ಲ ನನ್ನ ಥರನೇ ಕೆಲಸ ಕಲಿಸ್ಬೇಕು. ಹಾಗೆಯೇ ಅವರೂ ನನ್ನ ಥರ ಕೆಲಸ ಮಾಡಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಒಳ್ಳೆ ಥರ ಜೀವನ ಮಾಡ್ಕೊಂಡು ಹೋಗಬೇಕು ಅನ್ನೋದು ನನ್ನ ಆಸೆ. ಹಾಗೆಯೇ ಯಾವತ್ತೂ ಒಳ್ಳೆ ರೀತಿಯಲ್ಲಿ ದುಡ್ಡನ್ನ ಸಂಪಾದನೆ ಮಾಡಬೇಕು ಅನ್ನೋದೇ ನನಗಾಸೆ. ಆದ್ದರಿಂದ ನಾನು ಯಾರ ಹತ್ರನೂ ವೀಡಿಯೋ ಕಾಲ್ ಮಾಡಿನೂ ಮನೆ ನೋಡಲ್ಲ, ಹಾಗೆಯೇ ಭಯನೂ ಪಡಲ್ಲ, ಏನೂ ಇಲ್ಲ. ನನಗೆ ಧೈರ್ಯವಾಗಿ ಹೋಗ್ತೀನಿ ನನ್ನ ಕೆಲಸಕ್ಕೆ. ನನಗೆ ಯಾವುದೇ ಥರ ಬೇಜಾರಿಲ್ಲ. ನನಗೆ ಒಬ್ಬೊಬ್ಬರು ಕಾಲ್ ಮಾಡಿ ಮಾತಾಡುವಾಗ ನನಗೆ ಆ ವಾಯ್ಸಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರು ಏನಂತ. ಅದೇನೋ ದೇವ್ರ ಶಕ್ತಿನೇ ಅಂತ ಹೇಳ್ಬೋದು. ಆ ಥರ ಫೇಕ್ ಯಾರು ನಾನು ಮಾಡ್ತಾ ಇರೋ ದಾರಿಲಿ ಒಳ್ಳೆ ಕೆಲಸ ಇದೆ ಅಂತ ಹೇಳಿದ್ಮೇಲೆ ನನಗೆ ಯಾರೂ ಫೇಕಾಗಿ ಕಾಲ್ ಮಾಡಲ್ಲ ಅನ್ನೋದು ನನಗೆ ಒಂದು ಮನಸ್ಸಲ್ಲಿ ಕಾನ್ಫಿಡೆಂಟ್ ಇದೆ. ಅದೊಂದು ನಂಬಿಕೆ, ನನ್ನ ಹಿಂದೆ ದೇವ್ರು ಇರ್ತಾರೆ ಅಂತ. ಹಾಗಾಗಿ ನಾನು ಯಾವುದೇ ಭಯ ಇಲ್ಲದಂತೆ ನಾನು ಹೋಗ್ತೀನಿ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ತುಂಬ ಚೆನ್ನಾಗಿ ಮನೇನ ಕ್ಲಿಯರ್ ಮಾಡಿದ್ವಿ. ನನಗಂತೂ ತುಂಬಾ ಎಕ್ಸ್ಟ್ರಾರ್ಡ್ನರಿಯಾಗಿ ಕ್ಲೀನ್ ಆಯಿತು. ನನಗಂತೂ ತುಂಬಾ ಖುಷಿ ಆಯಿತು. ನನಗೆ ಮನೆ ಕ್ಲೀನ್ ಆದಮೇಲೆ ಅದನ್ನು ನೋಡಿ ತೃಪ್ತಿ ನಾನೇ ಪಡ್ತೀನಿ. ಯಾಕಂದರೆ ನನಗೆ ನಾನಿಷ್ಟು ಚೆನ್ನಾಗಿ ಮಾಡಿದ್ನ ಅನ್ನೋದೇ ನನಗೆ ಖುಷಿಯಾಗುತ್ತೆ. ಆಯಿತು ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ, ಇವತ್ತು ಮುಗ್ದಿಲ್ಲ, ಆಲ್ಟಿಂಗ್ ಆಗಬೇಕಿತ್ತು. ಅದಕ್ಕೋಸ್ಕರ ಅಲ್ಲೇ ಅಡುಗೆ ಮಾಡೋಕ್ಕೆ ಅಕ್ಕ ಅವರೆಕಾಯಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿ ಮಾಡಿದರು ಮುದ್ದೆನ. ಅಪ್ಪ ಸ್ವರ್ಗ, ಯಾವ ಮಟನ್ ಬಿರಿಯಾನಿನೂ ಬೇಡ ಅದ್ರ ಮುಂದೆ ಅಂತಲೇ ತುಂಬ ಚೆನ್ನಾಗೇ ಇತ್ತು ಅಂತ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಮುದ್ದೆ ಉಪ್ಪು ಸಾಂಬಾರು ಅಂದರೆ ಸ್ವರ್ಗ. ಹಾಗೆಯೇ ಊಟ ಮಾಡಿಕೊಂಡು ಇಲ್ಲೇ ಆಲ್ಟಿಂಗ್ ಆಗು ವೀಣಾ ಅಂತ ಹೇಳಿದ್ರು. ಆಲ್ಟಿಂಗ್ ಆದ್ವಿ. ನೆಕ್ಸ್ಟ್ ಡೇ ಇಲ್ಲೇ ಕೆಲಸ ಇದೆ, ಅದಕ್ಕೋಸ್ಕರ. ಹೀಗೆ ಸಪೋರ್ಟ್ ಮಾಡ್ತಾರೆ, ತುಂಬ ಥ್ಯಾಂಕ್ಸ್. ಓಕೆ, ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಗುಡ್ ನೈಟ್.